ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮು ಬೆಳಗ್ಗೆ 9 ಆಗಿದೆ. ಇನ್ನು ಸೌಜು ಆಟ ಆಡ್ತಾ ಇದ್ದ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇವಾಗ. ಮೊದಲಿಗೆ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಇದನ್ನು ಫಾಲೋ ಅಪ್ ಮಾಡಿದರೆ ನಿಮಗೆ ಇದು ಕೂದಲು ಉದ್ದು ಬರಲಿಕ್ಕೆ, ಕೂದಲು ಯಾವುದೇ ಸಮಸ್ಯೆ ಇದ್ದರೂ ನಿಮಗೆ ಪರಿಹಾರ ಸಿಗುತ್ತೆ. ಇದಕ್ಕೆ ಫಸ್ಟಿಗೆ ಒಂದು ಸ್ವಲ್ಪ ಅರ್ಧ ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟು ಇದಕ್ಕೆ. ಇದು ದಾಸವಾಳದ ಎಲೆ ಸಿಗ್ತದಲ್ಲಿ, ಎಲ್ಲ ಕಡೆಯೂ ಇರುತ್ತೆ. ಮನೆ ಹತ್ರ ಎಲ್ಲಾದರೂ ಇತ್ತಂತಂದರೆ ಇದೊಂದು ಸ್ವಲ್ಪ ಕೈಲೇ ಮುರಿದು ಹಾಕ್ಕೊಳ್ಳಿ. ಇಲ್ಲಾಂದರೆ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಸಣ್ಣ ಆಗೋದಿಲ್ಲ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಎಷ್ಟು ಪೇಸ್ಟ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು. ಭಾಳ ಅಷ್ಟು ಗಟ್ಟಿನೂ ಬೇಡ, ಭಾಳಷ್ಟು ಅಳಕೂ ಬೇಡ. ಈಗ ನೋಡಿ ಫ್ರೆಂಡ್ಸ್, ಇದು ಕರೆಕ್ಟ್ ಆಗಿದೆ. ಈಗ ಇದನ್ನು ಯಾವಾಗ ವಾರಕ್ಕೊಂದ್ಸಲ ನಿಮ್ಗೆ ಯಾವಾಗಲೂ ವೀಕ್ಲಿ ಹಚ್ಕೊಂಡ್ರೆ 2 ಸಲ ಹಚ್ಕೊಂಡ್ರೆ ತುಂಬ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ. ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ನೀವು ತಿಂಗಳಲ್ಲಿ 4 ಸಲ ಅಂದರೆ ವಾರಕ್ಕೊಂದ್ಸಲ ಹಚ್ಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಇದರಿಂದ ಒಂದು ಸ್ವಲ್ಪ 1 ಚಮಚಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು ಇದಕ್ಕೆ. ನಾನು ಮದುವೆಗಿಂತ ಮೊದಲು ಎಲ್ಲ ಇದನ್ನೇ ಟ್ರೈ ಮಾಡ್ತಾಯಿದ್ದೆ. ಈ ಸೌಜು ಸಂಬಂಧ ನನಗೆ ಒಂದು ಸ್ವಲ್ಪ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾಯಿತ್ತು. ಈಗ ಒಂದು ಸ್ವಲ್ಪ ಇದಕ್ಕೆ ಕ್ಯಾಸ್ಟರ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಟೋಟಲ್ 5 ಇಂಗ್ರೀಡಿಯೆಂಟ್ಸ್ ಹಾಕೋದು. ಇದು ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಆಮೇಲೆ ದಾಸವಾಳದ ಎಲೆ, ಮತ್ತು ಕರಿಬೇವಿನ ಎಲೆ, ಮತ್ತು ಕ್ಯಾಸ್ಟರ್ ಆಯಿಲು, ಮತ್ತು ಕೊಬ್ಬರಿ ಎಣ್ಣೆ. ಇದೊಂದು ಅರ್ಧ ಸ್ಪೂನ್ದಷ್ಟು ಹಾಕ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಕಲಿಸ್ಬಿಟ್ಟು. ಇದನ್ನು ಅಪ್ಲೈ ಮಾಡ್ಕೋತಾ ಇದ್ದೆ. ಸೌಜು ಹಚ್ಚಲಿಕ್ಕೆ ಬಿಡ್ತಾ ಇದ್ದಿದ್ದಿಲ್ಲ ನನಗೆ. ಹಂಗೇನೋ ಒಂಥರ ಹೊಸದು ಅನ್ನಿಸ್ಕೋತಾ ಇತ್ತು. ಹಚ್ಕೊಂಡ್ರೆ ಹಚ್ಕೊಳ್ಳಿಕ್ಕೆ ಬಿಡ್ತಿದ್ದ ಇಲ್ಲ ಅವನು. ಈಗ ನೋಡಿ ಹೇಗೆ ಮಾಡ್ತಾ ಇದ್ದಾನೆ ಕ್ಯಾಮ್ರಾಗ ಹಾಕು. ಹೀಗೆ ಅವ್ನು ಹಚ್ಕೊಳ್ಳಿಕ್ಕೆ ಬಿಡ್ತಾ ಇದ್ದಿದ್ದಿಲ್ಲ ನನಗೆ. ಅದಕ್ಕೆ ಅವನು ಹೊರಗಡೆ ಕಳಿಸಿ ನಾನು ನೋಡಿ ಇದನ್ನು ನೀಟಾಗಿ ಹಚ್ಕೋಬೇಕು. ಅಪ್ಲೈ ಮಾಡ್ಕೋತಾ ಇದ್ದೀನಿ, ಕೈಲೇ ಹಚ್ಕೋತಾ ಇದ್ದೀನಿ. ಬುಡಕ್ಕೆ ಅಂದರೆ ರೂಟ್ಸಿಗೆ ನಾವು ಹಚ್ಚಿದರೆ ಆದಷ್ಟು ಚಲೋ ಇರುತ್ತೆ. ಅವೆಲ್ಲ ನಾವು ಕೆಮಿಕಲ್ಸ್ ಅಥವಾ ತಂದು ನಮ್ಗೆ ಹೇರ್ ಫಾಲ್ ಆದಿದ್ದು, ಮತ್ತು ಆಮೇಲೆ ನನ್ನ ಕೂದಲು ಉದ್ದು ಬರೋದಿಲ್ಲ ಹಾಗೆ ಈಗ ಅನ್ಕೊಂಡು ದಟ್ಟ ಆಗೋದಿಲ್ಲ ಅಂತಂತಂದರೆ ಇದು ಮನೆಯಲ್ಲೇ ಮಾಡ್ಕೊಳ್ಳೋಂಥ ಖರ್ಚೇನೂ ಇಲ್ಲ. ಇದಕ್ಕೆ ನಾವು ಮನೆಯಲ್ಲೇ ಉಪಯೋಗಿಸುವಂಥ ಇಂಗ್ರೀಡಿಯೆಂಟ್ನಿಂದ ನಾವು ಮನೆಯಲ್ಲೇ ಮಾಡ್ಕೋಬೋದು. ಆದರೆ ಇದನ್ನು ನಾವು ದಿನಾನೂ ಹಚ್ಚಿ ಟ್ರೈ ಮಾಡಬೇಕು ಅಷ್ಟೇ. 1 ತಾಸು ಬಿಟ್ಟು ತಲೆ ತೊಳ್ಕೊಂಡೆ ಇದನ್ನು ನಾನು ವಾಶ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಟಿಪ್ಸ್ ಕೊಡ್ತೀನಿ ಫ್ರೆಂಡ್ಸ್. ಯಾವುದೇ ನೀವು ತಲೆ ತೊಳ್ಕೊಂಡಿದ್ದಾದಮೇಲೆ ಅದನ್ನು ಬಿಸಿಲಿಗೆ ಒಣಗಿಸ್ಕೋಬೇಕು ಕೂದಲನ್ನ. ನೀವೇನು ಕರೆಂಟ್ನಲ್ಲಿ ಅದು ಹೀಟರಿಂದ ನಾವು ಕೂದಲು ಆರಿಸ್ಕೊಂಡ್ರೆ ಕೂದಲೆಲ್ಲ ಸುಟ್ಟೋಗಿಬಿಡ್ತವೆ. ಅಂದರೆ ಸುಟ್ಟೋಗ್ತವೆ ಅಂತಂದರೆ ಅದರದ್ದೆಲ್ಲ ಪವರ್, ಕೂದಲಿಂದೆಲ್ಲ ಸ್ಟ್ರೆಂತ್ ಎಲ್ಲ ಕಡಿಮೆ ಆಗ್ತವೆ. ಆದಷ್ಟು ಬಿಸಿಲಿಗೆ ಒಣಗಿಸ್ಕೋಬೇಕು. ಅಂದರೆ ಇದರಿಂದ ನಮ್ಮ ಕೂದಲಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಮತ್ತು ನ್ಯಾಚುರಲ್ ಆಗಿರುತ್ತವೆ. ಯಾವಾಗಲೂ ಯಾವುದೇ ರೀತಿ ವೈಟ್ ಹೇರ್ಸ್ ಅಂತೂ ಆಗೋದಿಲ್ಲ. ನಾವು ಜಾಸ್ತಿ ನೋಡಿ, ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ. ಒಂದೇ ವಾಶ್ನಲ್ಲಿ ನನಗೆ ಈ ಥರ ರಿಸಲ್ಟ್ ಬಂದಿದೆ. ನೀವು ವಾಶ್ ಮಾಡಿದಾದಮೇಲೆ ನಿಮಗೆ ಒಂದು ಸಲಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ. ಹೀಗೆ ನೀವು ವಾರದಲ್ಲಿ 1 ಸಲ ಮಾಡ್ಕೋತಾ ಇದ್ದರೆ, ನನಗೆ ಒಂದು ಸ್ವಲ್ಪ ಬಿಡು ಟಾಮಿ ಇರೋಂಗಿಲ್ಲ ಸೌಜು ಸಂಬಂಧ ಅಂತೇಳಿ ನಾನು ಇವಾಗ ಒಂದು ಸ್ವಲ್ಪ ಕಂಟಿನ್ಯೂಟಿ ಸಿಗ್ತಾ ಇಲ್ಲ ನನಗೆ. ನೀವು ಫ್ರೀ ಆಗಿದ್ದರೆ ಸಂಡೇ ಅಥವಾ ಹಿಂಗೆ ಯಾವುದಾದ್ರೂ ದಿನ ನಿಮ್ಗೆ ಫ್ರೀ ಟೈಮ್ ನೋಡಿಕೊಂಡು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ಚಲೋ ಇರುತ್ತೆ. ಆಮೇಲೆ ಸಾಯಂಕಾಲ ಆಯಿತು ಫ್ರೆಂಡ್ಸ್, 5 ಗಂಟೆ ಆಯಿತು. ಸೌಜುನ ವಾಕ್ ಕರ್ಕೊಳ್ಳಿಕ್ಕೆ ಹೋದೆ. ಇದೇ ನೋಡಿ ಫ್ರೆಂಡ್ಸ್, ವಾಕ್ ಕರ್ಕೊಂಡು ಬರ್ತಿದ್ದೆ ನಾನು ಸೌಜುಗೆ ದಿನಾನು. ಇಲ್ಲೇ ನೋಡಿ ಈ ಥರ ಇದೆ. ಇನ್ನು ಬೇಸಿಗೆ ಕಾಲದಲ್ಲಿ ತಂಪು ವಾತಾವರಣ ಇರುತ್ತೆ ಇದರಲ್ಲಿ, ಗಾರ್ಡನ್ನಲ್ಲಿ ಅಂತ ಹೇಳಿ ಸೌಜು ಎಂಜಾಯ್ ಮಾಡ್ತಾ. ಇಲ್ಲೇ ಒಂದು ಗುಡಿ ಇತ್ತು, ಗುಡಿಗೆ ನಾವು ಹೋಗಿ ಬಂದ್ವಿ. ಅಲ್ಲೇ ಗಾರ್ಡನ್ನಲ್ಲೇ ಒಂದು ಗುಡಿ ಇದೆ ಗಣಪತಿದು. ಅಲ್ಲಿ ಒಂದು ಸ್ವಲ್ಪ ಆಟ ಆಡಿದ. ನೋಡಿ ಇಲ್ಲೆಲ್ಲ ಹುಡುಗರ ಜೊತೆ ಎಲ್ಲ ಆಟ ಆಡ್ತಾ ಇದ್ದಾನೆ ಅವನು. ಈಗ ಇಲ್ಲಿ ಒನ್ ವೇ ಇದೆ, ಅವನು ಹೋಗೋದು ಬರೋದು ಸ್ವಲ್ಪ ಮಾಡ್ತಾಯಿದ್ದ. ಇಲ್ಲೇ ಒಂದು ಸ್ವಲ್ಪ ಅವನಿಗೆ ಪೆಟ್ಟಾಯಿತು ಫ್ರೆಂಡ್ಸ್. ಅಲ್ಲಿ ನಾನು ಎಷ್ಟು ನೋಡಿದ್ರೂ ಮಕ್ಕಳು ತಮ್ಮದು ಯಾವಾಗ ಲಕ್ಷ್ಯನ ವಹಿಸಿದ್ರೂ ತಮ್ಮದು ತಾವು ಮಾಡ್ತಿರ್ತಾರೆ. ಒಂದು ಸ್ವಲ್ಪ ಪೆಟ್ಟಾಯಿತು ಫ್ರೆಂಡ್ಸ್. ಇಲ್ಲಿ ಬಿದ್ದ ಅವನು. ಇದೆ ಹೀಗೆ ತಿರ್ಗೋದ್ರಲ್ಲಿ ಅವನಿಗೆ ಹೇಗೆ ಇಲ್ಲಿ ಬರಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ಬಿದ್ದ ಅವನು ಸೌಜು.
ಈಗ ನೋಡಿ ಇದನ್ನ ಮೇಲೆ ಕೂತ್ಕೊಂಡು ಎಕ್ಸಸೈಸ್ ಮಾಡ್ತಾ ಇದ್ದಾನೆ ಅವನು. ನೋಡಿ ಅವನೇ ಎಲ್ಲ ಎಕ್ಸಸೈಸ್ ಮಾಡಬೇಕಂತ, ಆದರೆ ಅವ್ನು ನೆಲಗ್ತಾ ಇದ್ದಿದ್ದಿಲ್ಲ, ಅಂದರೆ ಟ್ರೈ ಮಾಡ್ತಾ ಇದ್ದ. ಏನೋ ಹೊಸದೆಲ್ಲನೂ ಟ್ರೈ ಮಾಡ್ಲಿಕ್ಕೆ ಅವ್ನಿಗೆ ಇಷ್ಟ. ಆಮೇಲೆ ನನಗೆ ಸಾಯಂಕಾಲ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು, ಸ್ನ್ಯಾಕ್ಸ್ ಐಸ್ ಕ್ರೀಮ್ ಅದು ತಿನ್ನೋದು ಬದಲು ಗಂಟ್ಲದು ನೋವು ಆಗ್ತದೆ ಅಂತ ನನಗೊಂದು ಸ್ವಲ್ಪ ಹೆಲ್ದಿ ಇರಬೇಕಂತ ಏನು ಮಾಡಿದೆ, ಮೊಸರಿಗೆ ಒಂದು ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊಂಡು ತಿನ್ನಬೇಕಂತ ಅಂದ್ಕೊಂಡೆ. ಸಕ್ಕರೆನೂ ಹೆಲ್ದಿ ಅಲ್ಲ ಆ್ಯಕ್ಚುಲಿ, ಆದರೆ ಒಂದು ಸ್ವಲ್ಪ ಏನಾದರೂ ಬಾಯಿಗೆ ಬೇಕಾಗಿತ್ತಲ್ಲ ಸ್ನ್ಯಾಕ್ಸ್ ಅಂತ ಇದ್ರ ಬದಲು ನಾವು ಬೆಲ್ಲನೂ ಹಾಕ್ಕೋಬೋದು. ನನಗೆ ಒಂದು ಸ್ವಲ್ಪ ಸಕ್ಕರೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದೆ. ಇದನ್ನು ತಿನ್ನಲಿಕ್ಕೆ ಚಲೋ ಇರುತ್ತೆ ಬೇಸಿಗೆಯಲ್ಲಿ. ಆಮೇಲೆ ಸೌಜು ಮೇಲ್ಗಡೆ ಒಂದು ಸ್ವಲ್ಪ ಆಟ ಆಡ್ತಾ ಇದ್ದ ನಮ್ಮ ಮೆಳಗೆ ಮೇಲೆ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತು ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್